ಈಗ ಎರಡೂ ಸೈಡನ್ನು FIR ಕೌಂಟರ್ FIR ಆಗಿದೆ. ಈಗ ಎರಡೂ ಗುಂಪುಗಳಲ್ಲಿ ಯಾರು ಅಲ್ಲಿ ವಿಡಿಯೋ ಮತ್ತು ಫೋಟೋಗಳೇನಿತ್ತು ಅದನ್ನು ಆಧಾರವಾಗಿ ಇಟ್ಕೊಂಡು ಎವಿಡೆನ್ಸ್ ಇಟ್ಕೊಂಡು ಯಾರು ತಪ್ಪಿಸಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅಲ್ಲಿ ಪ್ರಿವೆಂಟಿವ್ ಆರ್ಡರನ್ನು ತೊಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಯಾವ ರೀತಿ ಕ್ರಮವನ್ನು ತಗೊಳ್ಳೋದು. ಯಾಕಂದರೆ ಕಾನೂನು ವಿರುದ್ಧ ಯಾರೂ ಹೋಗಬಾರ್ದು. ಕಾನೂನು ಕೂಡ ಬಾಬಾ ಸಾಹೇಬ್ ನೀಡಿದ ಸಂವಿಧಾನದ ಸುಪ್ರೀಂ, ಅದರಿಂದ ಯಾರು ಕಾನೂನು ವಿರುದ್ಧ ಹೋಗ್ತಾರೋ ಅವ್ರ ಮೇಲೆ ಸ್ಟ್ರಿಕ್ಟಾಗಿ ಕ್ರಮ ವಹಿಸಲಿಕ್ಕೆ ಈಗಾಗಲೇ ನಾವು ಪೊಲೀಸರು ಕೂಡ ಹೇಳಿದ್ದಾರೆ. ಯಾರನ್ನು ಕೂಡ ಸ್ಪೇನ್ ಮಾಡಿಲ್ಲ. ಈಗ ಇದು ಕಳೆದ 3 ದಿನಗಳಿಂದ ನಡೀತಿದ್ದಂಥ ಪ್ರಕ್ರಿಯೆ, ಅವರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಿದ್ದಂಥ ಪ್ರಕ್ರಿಯೆ. ಅದರಿಂದ ಅವರು ಮಾತಾಡಿದಾಗ ಅವರು ಕೂಡ ತಿಳಿಸಿದಂಥದ್ದು ನಮ್ಮ ಊರಿನ ಸಮಸ್ಯೆ ಇದೆ, ನಾವು ಕೂತ್ಕೊಂಡು ಬಗೆಹರಿಸ್ತೇವೆ ಅನ್ನೋದು ವ್ಯಕ್ತಪಡಿಸಿದಂಥದ್ದು. ಅದರಿಂದ ಅವರು ಯಾವ ರೀತಿ ಕ್ರಮವನ್ನು ತಗೊಂಡು ಪೀಸ್ ಕಮಿಟಿ ಅವರು ಕೂಡ ಅವರ ಒಂದು ಮೀಟಿಂಗನ್ನು ಮಾಡಿಕೊಂಡು ಸರಿಪಡಿಸ್ಕೊಡುವಂಥ ವ್ಯವಸ್ಥೆ ನಿರ್ಮಾಣ ಮಾಡ್ತೀವಿ ಹೇಳಿದ್ರು. ಆನಂತರ ನಿನ್ನೆ ಬೆಳಿಗ್ಗೆ ದಿವಸ ಮಧ್ಯಾಹ್ನಕ್ಕೆ ನಮಗೆ ತಿಳಿಸಿದ್ರು ಈ ಸ್ವಲ್ಪ ಘರ್ಷಣೆ ಆಗೋವಂಥ ಚಾನ್ಸ್ ಇದೆ. ಕೂಡಲೇ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ತಿಳಿಸಿ ಅವರು ಕೂಡ ಸ್ಪಾಟ್ಗೆ ಹೋದರು. ಆನಂತರ ಸುಮಾರು 6 ಗಂಟೆ 7 ಗಂಟೆ ಅಷ್ಟರಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗ್ತದೆ ಅಂತ ನಮ್ಗೆ ತಿಳಿಸ್ತಾರೆ. ನಾವು ಇಮಿಡಿಯೇಟಾಗಿ SP ಅವರು ಕೂಡ ನಾವು ಇಲ್ಲಿ ಕಳಿಸಿದ್ರು. ಅವರು ಪ್ರಿವೆಂಟ್ ಮಾಡಿದರು, ಅದಷ್ಟು ಘರ್ಷಣೆ ಆಗದಿತ್ತು ಅವರು ಕೂಡ ಪ್ರಿವೆಂಟ್ ಮಾಡಿದರೆ ಕಾನೂನು ಸುವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ ಸುಭದ್ರವಾಗಿದೆ. ಇಂತಹ ಘಟನೆಗಳಿಗೆ ಬೇರೆ ರೀತಿ ವೆಸ್ಟೆಡ್ ಇಂಟ್ರೆಸ್ಟ್ಗಳು ಕೆಲಸ ಮಾಡದಿರೋ ರೀತಿ ನಾವು ತಡೆಗಟ್ತೇವೆ. ಆ ಥರ ವೆಸ್ಟೆಡ್ ಇಂಟ್ರೆಸ್ಟ್ ಇಟ್ಕೊಂಡು ಇಂಥ ಘರ್ಷಣೆಗಳು ಮಾಡೋರಿಗೆ ನಾನು ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ತೇನೆ. ಇಂತಹ ಘಟನೆಗಳು ತಾವೇನಾದ್ರು ಬೇರೆ ವೆಸ್ಟೆಡ್ ಇಂಟ್ರೆಸ್ಟ್ ಇಟ್ಕೊಂಡು ಮಾರ್ಕೆಟ್ ಇಂಟ್ರೆಸ್ಟ್ ಇಂಥ ಘಟನೆಗಳಿಗೆ ತಾವು ಕೈ ಹಾಕಿದರೆ ನಾವು ಸುಮ್ಮನೆ ಕೂರೋದಿಲ್ಲ. ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ನು ತಗೋಬೇಕು.